ವೆಲ್ಕಮ್ ಬ್ಯಾಕ್. ಶತಮಾನಗಳ ಕನಸು ನನಸಾಗ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಸಂಪನ್ನಗೊಳ್ತಾ ಇದೆ. ಈ ಕುರಿತಾದ ಇನ್ನಷ್ಟು ಸುದ್ದಿಗಳನ್ನ ಕೊಡ್ತಾರೆ ನನ್ನ ಸಹೋದ್ಯೋಗಿ ಅಶ್ವಿನಿ ದೇವಾಡಿಗ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. 5 ಶತಮಾನಗಳ ಸನಾತನ ಪೂಜಾ ಫಲ ಈಗ ಆ ಕನಸು ನನಸಾಗಿದೆ. ಕಳೆದ ವರ್ಷ 22ನೇ ತಾರೀಕು ಜನವರಿ ರಾಮ ಮಂದಿರ ಲೋಕಾರ್ಪಣೆ ಆಯಿತು. ರಾಮಲಲ್ಲಾ ವಿಗ್ರಹ ಲೋಕಾರ್ಪಣೆ ಆಯಿತು. ಆ ನಂತರದಲ್ಲಿ ದೇವಸ್ಥಾನದ ಕಾರ್ಯಗಳು ಒಂದು ಸ್ವಲ್ಪ ಬಾಕಿ ಉಳಿದಿದ್ವು. ರಾಮ ಮಂದಿರ ಈಗ ಸಂಪೂರ್ಣ ಆಗಿದೆ. ಮಂದಿರದಲ್ಲಿ ಇವತ್ತಿನಿಂದ ದೇವಧ್ವಜ ರಾರಾಜಿಸಲಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಕವರೇಜ್. ಅಯೋಧ್ಯೆಯಿಂದ ನಾನ್ ಸ್ಟಾಪ್ ಲೈವ್. ಇವತ್ತು ಸರಿಯಾಗಿ 11:57ಕ್ಕೆ 57ರಿಂದ 12:30 ಒಳಗಡೆ ಸಲ್ಲುವಂತಹ ಮುಹೂರ್ತದಲ್ಲಿ ಧ್ವಜಾರೋಹಣ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ 1 ತಿಂಗಳಿನಿಂದಲೂ ಕೂಡ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಕಳೆದ 10 ದಿನದಿಂದಲೂ ಕೂಡ ಈ ಧ್ವಜವನ್ನ ತಯಾರು ಮಾಡುವಂತಹ ನಿಟ್ಟಿನಲ್ಲೂ ಕೂಡ ತಯಾರಿಗಳನ್ನ ನಡೆಸಿದ್ರು. ಆ ಧ್ವಜ ಕೂಡ ಈಗ ಸಂಪೂರ್ಣಗೊಂಡಿದೆ. ಇದೆಲ್ಲವೂ ಒಂದು ಕಡೆಯಾದ್ರೆ ಮತ್ತೊಂದು ಕಡೆಯಲ್ಲಿ ಇವತ್ತು ಧಾರ್ಮಿಕ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತೆ. ರಾಮ ಜನ್ಮ ಭೂಮಿಯಲ್ಲಿ ಧರ್ಮ ಧ್ವಜ ಇವತ್ತಿನಿಂದ ರಾರಾಜಿಸುತ್ತೆ. ಪ್ರಧಾನಿ ಮೋದಿ ಸೇರಿದಂತೆ ಮೋಹನ್ ಭಾಗವತ್ ಸೇರಿದಂತೆ ಅನೇಕ ಗಣ್ಯರು ಇವತ್ತು ಭಾಗಿಯಾಗ್ತಾರೆ. ಕೇಸರಿ ಧ್ವಜ ಪ್ರತಿಷ್ಠಾಪನೆ ಆಗುತ್ತೆ. ಇವತ್ತು ಮಧ್ಯಾಹ್ನ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ಕೂಡ ಇದೆ. ಆ ಕಾರ್ಯಕ್ರಮಗಳ ನಂತರದಲ್ಲಿ ಧ್ವಜಾರೋಹಣ ಕೂಡ ಇದೆ. ರಾಮ ಮಂದಿರದ ಒಂದಷ್ಟು ಕಾರ್ಯಗಳು ಬಾಕಿ ಇದ್ವು. ಎಲ್ಲಾ ಕಾರ್ಯಗಳು ಈಗ ಸಂಪನ್ನಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಇವತ್ತು ಧ್ವಜವನ್ನ ಹಾರಿಸಲಿದ್ದಾರೆ. ಮಧ್ಯಾಹ್ನ ನಡೆಯುವಂತಹ ಈ ಕಾರ್ಯಕ್ರಮ ಏನಿದೆ ಇದರ ಮೇಲೆ ಇಡೀ ದೇಶದ ಗಮನ ಇದೆ. ವೆಲ್ಕಮ್ ಬ್ಯಾಕ್. ಶತಮಾನಗಳ ಕನಸು ನನಸಾಗ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಸಂಪನ್ನಗೊಳ್ತಾ ಇದೆ. ಈ ಕುರಿತಾದ ಇನ್ನಷ್ಟು ಸುದ್ದಿಗಳನ್ನ ಕೊಡ್ತಾರೆ ನನ್ನ ಸಹೋದ್ಯೋಗಿ ಅಶ್ವಿನಿ ದೇವಾಡಿಗ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. 5 ಶತಮಾನಗಳ ಸನಾತನ ಪೂಜಾ ಫಲ ಈಗ ಆ ಕನಸು ನನಸಾಗಿದೆ. ಕಳೆದ ವರ್ಷ 22ನೇ ತಾರೀಕು ಜನವರಿ ರಾಮ ಮಂದಿರ ಲೋಕಾರ್ಪಣೆ ಆಯಿತು. ರಾಮಲಲ್ಲಾ ವಿಗ್ರಹ ಲೋಕಾರ್ಪಣೆ ಆಯಿತು. ಆ ನಂತರದಲ್ಲಿ ದೇವಸ್ಥಾನದ ಕಾರ್ಯಗಳು ಒಂದು ಸ್ವಲ್ಪ ಬಾಕಿ ಉಳಿದಿದ್ವು. ರಾಮ ಮಂದಿರ ಈಗ ಸಂಪೂರ್ಣ ಆಗಿದೆ. ಮಂದಿರದಲ್ಲಿ ಇವತ್ತಿನಿಂದ ದೇವಧ್ವಜ ರಾರಾಜಿಸಲಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಕವರೇಜ್. ಅಯೋಧ್ಯೆಯಿಂದ ನಾನ್ ಸ್ಟಾಪ್ ಲೈವ್. ಇವತ್ತು ಸರಿಯಾಗಿ 11:57ಕ್ಕೆ 57ರಿಂದ 12:30 ಒಳಗಡೆ ಸಲ್ಲುವಂತಹ ಮುಹೂರ್ತದಲ್ಲಿ ಧ್ವಜಾರೋಹಣ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ 1 ತಿಂಗಳಿನಿಂದಲೂ ಕೂಡ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಕಳೆದ 10 ದಿನದಿಂದಲೂ ಕೂಡ ಈ ಧ್ವಜವನ್ನ ತಯಾರು ಮಾಡುವಂತಹ ನಿಟ್ಟಿನಲ್ಲೂ ಕೂಡ ತಯಾರಿಗಳನ್ನ ನಡೆಸಿದ್ರು. ಆ ಧ್ವಜ ಕೂಡ ಈಗ ಸಂಪೂರ್ಣಗೊಂಡಿದೆ. ಇದೆಲ್ಲವೂ ಒಂದು ಕಡೆಯಾದ್ರೆ ಮತ್ತೊಂದು ಕಡೆಯಲ್ಲಿ ಇವತ್ತು ಧಾರ್ಮಿಕ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತೆ. ರಾಮ ಜನ್ಮ ಭೂಮಿಯಲ್ಲಿ ಧರ್ಮ ಧ್ವಜ ಇವತ್ತಿನಿಂದ ರಾರಾಜಿಸುತ್ತೆ. ಪ್ರಧಾನಿ ಮೋದಿ ಸೇರಿದಂತೆ ಮೋಹನ್ ಭಾಗವತ್ ಸೇರಿದಂತೆ ಅನೇಕ ಗಣ್ಯರು ಇವತ್ತು ಭಾಗಿಯಾಗ್ತಾರೆ. ಕೇಸರಿ ಧ್ವಜ ಪ್ರತಿಷ್ಠಾಪನೆ ಆಗುತ್ತೆ. ಇವತ್ತು ಮಧ್ಯಾಹ್ನ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ಕೂಡ ಇದೆ. ಆ ಕಾರ್ಯಕ್ರಮಗಳ ನಂತರದಲ್ಲಿ ಧ್ವಜಾರೋಹಣ ಕೂಡ ಇದೆ. ರಾಮ ಮಂದಿರದ ಒಂದಷ್ಟು
ಕಾರ್ಯಗಳು ಬಾಕಿ ಇದ್ವು, ಎಲ್ಲಾ ಕಾರ್ಯಗಳು ಈಗ ಸಂಪನ್ನಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಇವತ್ತು ಧ್ವಜವನ್ನ ಹಾರಿಸಲಿದ್ದಾರೆ. ಮಧ್ಯಾಹ್ನ ನಡೆಯುವಂತಹ ಈ ಕಾರ್ಯಕ್ರಮ ಏನಿದೆ ಇದರ ಮೇಲೆ ಇಡೀ ದೇಶದ ಗಮನ ಇದೆ. ವೆಲ್ಕಮ್ ಬ್ಯಾಕ್. ಶತಮಾನಗಳ ಕನಸು ನನಸಾಗ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಸಂಪನ್ನಗೊಳ್ತಾ ಇದೆ. ಈ ಕುರಿತಾದ ಇನ್ನಷ್ಟು ಸುದ್ದಿಗಳನ್ನ ಕೊಡ್ತಾರೆ ನನ್ನ ಸಹೋದ್ಯೋಗಿ ಅಶ್ವಿನಿ ದೇವಾಡಿಗ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. 5 ಶತಮಾನಗಳ ಸನಾತನ ಪೂಜಾಫಲ, ಈಗ ಆ ಕನಸು ನನಸಾಗಿದೆ. ಕಳೆದ ವರ್ಷ 22ನೇ ತಾರೀಕು ಜನವರಿ ರಾಮ ಮಂದಿರ ಲೋಕಾರ್ಪಣೆ ಆಯಿತು. ರಾಮಲಲ್ಲಾ ವಿಗ್ರಹ ಲೋಕಾರ್ಪಣೆ ಆಯಿತು. ಆ ನಂತರದಲ್ಲಿ ದೇವಸ್ಥಾನದ ಕಾರ್ಯಗಳು ಒಂದು ಸ್ವಲ್ಪ ಬಾಕಿ ಉಳಿದಿದ್ವು. ರಾಮ ಮಂದಿರ ಈಗ ಸಂಪೂರ್ಣ ಆಗಿದೆ. ಮಂದಿರದಲ್ಲಿ ಇವತ್ತಿನಿಂದ ದೇವಧ್ವಜ ರಾರಾಜಿಸಲಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಕವರೇಜ್, ಅಯೋಧ್ಯೆಯಿಂದ ನಾನ್ ಸ್ಟಾಪ್ ಲೈವ್. ಇವತ್ತು ಸರಿಯಾಗಿ 11:57ಕ್ಕೆ 57ರಿಂದ 12:30 ಒಳಗಡೆ ಸಲ್ಲುವಂತಹ ಮುಹೂರ್ತದಲ್ಲಿ ಧ್ವಜಾರೋಹಣ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ 1 ತಿಂಗಳಿನಿಂದಲೂ ಕೂಡ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಕಳೆದ 10 ದಿನದಿಂದಲೂ ಕೂಡ ಈ ಧ್ವಜವನ್ನ ತಯಾರು ಮಾಡುವಂತಹ ನಿಟ್ಟಿನಲ್ಲೂ ಕೂಡ ತಯಾರಿಗಳನ್ನ ನಡೆಸಿದ್ರು. ಆ ಧ್ವಜ ಕೂಡ ಈಗ ಸಂಪೂರ್ಣಗೊಂಡಿದೆ. ಇದೆಲ್ಲವೂ ಒಂದು ಕಡೆಯಾದ್ರೆ ಮತ್ತೊಂದು ಕಡೆಯಲ್ಲಿ ಇವತ್ತು ಧಾರ್ಮಿಕ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತೆ. ರಾಮಜನ್ಮ ಭೂಮಿಯಲ್ಲಿ ಧರ್ಮ ಧ್ವಜ ಇವತ್ತಿನಿಂದ ರಾರಾಜಿಸುತ್ತೆ. ಪ್ರಧಾನಿ ಮೋದಿ ಸೇರಿದಂತೆ ಮೋಹನ್ ಭಾಗವತ್ ಸೇರಿದಂತೆ ಅನೇಕ ಗಣ್ಯರು ಇವತ್ತು ಭಾಗಿಯಾಗ್ತಾರೆ. ಕೇಸರಿ ಧ್ವಜ ಪ್ರತಿಷ್ಠಾಪನೆ ಆಗುತ್ತೆ. ಇವತ್ತು ಮಧ್ಯಾಹ್ನ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ಕೂಡ ಇದೆ. ಆ ಕಾರ್ಯಕ್ರಮಗಳ ನಂತರದಲ್ಲಿ ಧ್ವಜಾರೋಹಣ ಕೂಡ ಇದೆ. ರಾಮ ಮಂದಿರದ ಒಂದಷ್ಟು ಕಾರ್ಯಗಳು ಬಾಕಿ ಇದ್ವು, ಎಲ್ಲಾ ಕಾರ್ಯಗಳು ಈಗ ಸಂಪನ್ನಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಇವತ್ತು ಧ್ವಜವನ್ನ ಹಾರಿಸಲಿದ್ದಾರೆ. ಮಧ್ಯಾಹ್ನ ನಡೆಯುವಂತಹ ಈ ಕಾರ್ಯಕ್ರಮ ಏನಿದೆ ಇದರ ಮೇಲೆ ಇಡೀ ದೇಶದ ಗಮನ ಇದೆ.